ಕನ್ನಡದ ಕವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿ ಕರ್ನಾಟಕ ನೀರಿರುವ ಮರೆ ಸರಿಯಾಗಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ ಸಿಹಿ ತಿಂಡಿ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಎಲ್ಲ ವರ್ಷದ ವಾರ್ಷಿಕೋತ್ಸವ ಹಾಗೂ 59ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಸ್ವಲ್ಪ ಜೋರಾಗಿ ಹೇಳೋಣ. ಮಂಚೇನಹಳ್ಳಿಯಲ್ಲಿ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ನಮಗೆ ಎಲ್ಲ ತುಂಬ ಗ್ರಾಮ ಪಂಚಾಯತಿಯವರೆಲ್ಲ ಸಹಾಯ ಸಹಕಾರ ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬರೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದಂಥ ಮಂಚೇನಹಳ್ಳಿಯ ಎಲ್ಲ ಕೊಡುಗೆದಾತರಿಗೆ ಎಲ್ಲರಿಗೂ ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಎಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. ಈಗ ಎಲ್ಲ ಕಾರ್ಯಕ್ರಮ ಸಂಜೆ ಕಾರ್ಯಕ್ರಮ ಇರ್ತದೆ, ಅದಕ್ಕೆ ಕೂಡ ಕೊಡುಗೆಯನ್ನು ನೀಡಿರುವಂಥ ಎಲ್ಲ ಗಣ್ಯರಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈಗ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಜೈ ಕರ್ನಾಟಕ ಗೆಳೆಯರ ಬಳಗದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಕನ್ನಡ ರಾಜ್ಯೋತ್ಸವ. ನಿಮ್ಮ ಉದ್ದೇಶ ಸರ್? ನಮ್ಮ ಉದ್ದೇಶ ಗಡಿನಾಡಲ್ಲಿ ಇಲ್ಲಿ ತುಂಬ ತೆಲುಗು ಮಾತಾಡೋವಂಥದ್ದು ಜಾಸ್ತಿ. ನಾವು ಮೊದಲಿಂದನೂ ನಾವಿಲ್ಲಿ ತೆಲುಗು ಮಾತಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತು ಇಲ್ಲಿ ಬರೀ ಕನ್ನಡನೇ ಮಾತಾಡಬೇಕು ಅನ್ನೋದನ್ನು ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಮೊದಲಿಂದನೂ ಕನ್ನಡ ಅನ್ನೋದನ್ನೇ ನಾವು ಎಲ್ಲ ನಮ್ಮ ಜೈ ಕರ್ನಾಟಕ ಗೆಳೆಯರ ಸಂಘದ ಎಲ್ಲ ಕಾರ್ಯಕರ್ತರು ಎಲ್ಲ ಬಂಧುಗಳು ಎಲ್ಲ ನಾವು ಅಂದ್ಕೊಂಡು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. ಎಷ್ಟು ವರ್ಷದಿಂದ ನಡ್ಕೊ ಬರ್ತಾ ಇದೆ ಸರ್? ಸುಮಾರು 16 ವರ್ಷಗಳಿಂದ ನಾವು ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇದೊಂದೇ ಅಲ್ಲ, ಹಲವಾರು ನಾವು ಕಾರ್ಯಕ್ರಮಗಳನ್ನು ಜನರಿಗೆ ಉಪಯೋಗ ಆಗೋಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಎಲ್ಲ ಸಹಾಯನ ಮಂಚೇನಹಳ್ಳಿ ಹೋಬಳಿಯ ಎಲ್ಲ ಕನ್ನಡ ಅಭಿಮಾನಿಗಳು ನಮಗೆ ಸಹಕಾರ ನೀಡಿರುತ್ತಾರೆ. ಕರ್ನಾಟಕ ಕನ್ನಡ ಗೆಳೆಯರ ಬಳಗ ಸಂಘ ಮಂಚೇನಹಳ್ಳಿನಲ್ಲಿ ಈ ಒಂದು ಕನ್ನಡದ ಉತ್ಸವ, ಕನ್ನಡದ ಸಂಭ್ರಮ, ಕನ್ನಡದ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ಕನ್ನಡ ನಾಡು ನುಡಿ ಇವುಗಳ ಎಲ್ಲವನ್ನು ಬಿಂಬಿಸ್ತಕ್ಕಂಥ ನಮ್ಮ ಅಸ್ಮಿತೆಯನ್ನು ಎತ್ತಿ ಹಿಡಿತಕ್ಕಂಥ ಅತ್ಯುತ್ತಮ ಕಾರ್ಯಕ್ರಮ ಇದಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿ ತೆಲುಗಿನ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಈ ಭಾಗದಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥ ಪ್ರಯತ್ನ ಇಂಥ ಸಂಘ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಮತ್ತು ಕನ್ನಡ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ. ಇವತ್ತಿನ ದಿವಸ ಗಡಿ ಭಾಗದ್ದಿರ್ಬೋದು ಅಥವಾ ನೀರಿಂದಿರ್ಬೋದು ಅಥವಾ ಇನ್ಯಾವುದೇ ಬೇರೆ ಭಾಷೆಗಳ ಹೊಡೆತದಿಂದ ಕೂಡ ಕನ್ನಡವಾಗಿ ಉಳಿಯೋದಕ್ಕೆ ಕನ್ನಡಿಗರು ಶ್ರಮಿಸಬೇಕಾಗಿದೆ. ಮತ್ತು ಜೊತೆಗೆ ಏನಪ್ಪ ಅಂತಂದರೆ ಬೇರೆ ರಾಜ್ಯಗಳಿಂದ ಬಂದಂತಹ ಹಲವು ವ್ಯಾಪಾರಕ್ಕಾಗಿ ಬಂದಂತಹ ಏನು ನಮ್ಮ ಬೇರೆ ರಾಜ್ಯದ ಸೋದರರು ಇಲ್ಲಿ ಕನ್ನಡ ಭಾಷೆಯನ್ನು ಕಲಿಬೇಕು ಮತ್ತು ಕನ್ನಡದಲ್ಲಿ ನಾಮಫಲಕಗಳನ್ನು ಬರೆಸಬೇಕು ಮತ್ತು ಅವರ ಮಕ್ಕಳಿಗೆ ಕನ್ನಡದಲ್ಲಿಯೇ ಶಿಕ್ಷಣವನ್ನು ಕೊಡಬೇಕು. ಇವು ಎಲ್ಲವನ್ನು ಇವತ್ತು ಕನ್ನಡ ಭಾಷೆಗೆ ಅತ್ಯಂತ ಮುಖ್ಯವಾಗಿ ಬೇಕಾಗತಕ್ಕಂಥ ಅಂಶಗಳಾಗಿದೆ. ಬೇರೆಯವರು ವ್ಯಾಪಾರಕ್ಕಾಗಿ ಬಂದಂಥವರು ಇಲ್ಲಿನ ಈ ನೆಲ ಜಲದ ಬಗ್ಗೆ ಅಭಿಮಾನವನ್ನು ಮೂಡಿಸ್ಕೊಬೇಕು. ಇಂಥ ಕಾರ್ಯಕ್ರಮಗಳು ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತು ಅಥವಾ ಸರ್ಕಾರದಿಂದ ಅಲ್ಲದೆ ಕನ್ನಡ ಸಂಘಗಳು ಕೂಡ ಈ ರೀತಿ ಒಂದು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಕನ್ನಡದ ಬಗ್ಗೆ, ಈ ನೆಲದ ಬಗ್ಗೆ, ಈ ನಮ್ಮ ಭಾಷೆಯ ಬಗ್ಗೆ ಅವರಿಗಿರ್ತಕ್ಕಂಥ ಅಭಿಮಾನ ಇಲ್ಲಿ ಅಭಿವ್ಯಕ್ತವಾಗುತ್ತೆ. ಈ ಮೂಲಕ ನಾನು ಅವರಿಗೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.